ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೆಕ್ಟಿಪ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಮೇಜ್ನ ಎಕ್ಸೆಲ್ ಫಾರ್ಮೆಟಾಗಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತ. ನಮ್ಮಲ್ಲಿರ್ತಕ್ಕಂಥ ಇಮೇಜ್ ಫಾರ್ಮೆಟ್ನ ನಾವು ಎಕ್ಸೆಲ್ ಫಾರ್ಮೆಟಾಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಆ ಒಂದು ವೇನ ನಾನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನಾನು ನಿಮಗೊಂದು ಇಮೇಜ್ನ ಶೋ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಇಮೇಜ್ನ ನಾವು ಎಕ್ಸೆಲ್ ಆಗಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತ, ಓಕೆ, ಎಕ್ಸೆಲ್ ಫಾರ್ಮೆಟಲ್ಲಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನಾನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮಿನಿಮೈಸ್ ಮಾಡಿಕೊಂಡು ನಿಮ್ಮ ಒಂದು ವೆಬ್ ಬ್ರೌಸರ್ಸಲ್ಲಿ excel.new ಅಂತ ನೀವು ಸರ್ಚ್ ಮಾಡಬೇಕು. excel.new. ಸೊ ಸರ್ಚ್ ಮಾಡಿ ಎಂಟರ್ ಕೊಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಾವು ಡೇಟಾ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಡೇಟಾದಲ್ಲಿ ಇಲ್ಲಿ ಡೇಟಾ ಫ್ರಮ್ ಪಿಕ್ಚರ್ ಅಂತ ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಡೇಟಾ ಫ್ರಮ್ ಪಿಕ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಪಿಕ್ಚರ್ನ ಅಥವಾ ಆ ಒಂದು ಇಮೇಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿ. ಫ್ರಮ್ ಪಿಕ್ಚರ್ನ ನಮಗೆ ಅನಲೈಸ್ ಮಾಡಿಕೊಂಡು ಆ ಒಂದು ಇಮೇಜಸ್ನ ಇಲ್ಲಿ ಏನಾಗುತ್ತೆ, ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಪಿಂಕ್ ಕಲರಲ್ಲಿ ಏನಿರುತ್ತಲ್ಲ ಅದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಅದು ಏನು ಕೇಳುತ್ತೆ, ನಮಗೆ ಶ್ಯೂರ್ ಕೇಳುತ್ತೆ. ಸೊ ಇನ್ ಕೇಸ್ ಅದು ಕರೆಕ್ಟಾಗಿತ್ತಂದರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ಇನ್ ಕೇಸ್ ಏನಾದರೂ ಎಡಿಟ್ ಮಾಡಬೇಕಂತ ಅಂದರೆ ನೀವು ಎಡಿಟ್ ಕೂಡ ಮಾಡ್ಬೋದು ಇಲ್ಲಿ. ಓಕೆ, ನಾನು ಜಸ್ಟ್ ಅಕ್ಸೆಪ್ಟ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಥರ ನಿಮಗೆ ಪಿಂಕ್ ಕಲರ್ಸಲ್ಲಿ ಏನಾದರೂ ಡಾಟಾ ಶೋ ಆಗಿದ್ದರೆ ಅದು ನೀವು ಒಂದು ಸಲ ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮಾಡಿಕೊಂಡು ಅಕ್ಸೆಪ್ಟ್ ಕೊಡಿ. ಓಕೆ, ನೆಕ್ಸ್ಟ್ ಡೌನ್ ಇಲ್ಲಿ ಒಂದು ಕೂಡ ಇದೆ. ಅದೇ ಥರ ನೀವು ಆ ಒಂದು ಡಾಟಾನ ನೀವು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅಕ್ಸೆಪ್ಟ್ ಕೊಡಿ. ಸೊ ಅಕ್ಸೆಪ್ಟ್ ಕೊಟ್ಟ ಮೇಲೆ ಎಲ್ಲ ಕರೆಕ್ಟ್ ಆಗಿದ್ದರೆ ನೀವೇನು ಮಾಡಬೇಕು, ಇನ್ಸರ್ಟ್ ಡಾಟಾ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇನ್ಸರ್ಟ್ ಡಾಟಾ, ನೆಕ್ಸ್ಟ್ ಕ್ಲಿಕ್ ಆನ್ ಇನ್ಸರ್ಟ್ ಡಾಟಾ. ಸೊ ಇಲ್ಲಿ ನಾವು ಇದನ್ನು ಕ್ಲೋಸ್ ಮಾಡಿಕೊಂಡು ನೋಡ್ಬೋದು, ನಮ್ಮ ಒಂದು ಡಾಟಾ ಈ ಥರ ಫಾರ್ಮ್ಯಾಟಾಗಿ ಚೇಂಜ್ ಆಯಿತು. ಇದನ್ನು ನಾವು ಕೂಡ ಕಾಪಿ ಪೇಸ್ಟ್ ಮಾಡಿಕೊಂಡು ಇನ್ನೊಂದು ಶೀಟಲ್ಲಿ ಪ್ಲೇಸು ಕೂಡ ಮಾಡ್ಕೋಬೋದು. ಅಥವಾ ಇಲ್ಲೇ ನೀವೇನು ಮಾಡ್ಬೋದು, ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಹೋಮಲ್ಲಿ ಹೋಗಿ ನೀವು ಫಾಂಟ್ ಸೈಜ್ ಬೇಕಿದ್ದರೆ ಫಾಂಟ್ ಸೈಜ್ ಚೇಂಜ್ ಮಾಡ್ಕೋಬೋದು. ಓಕೆ, ಈ ಥರ ನೀವು ಈ ಒಂದು ಡಾಟಾನ ಕಸ್ಟಮೈಸ್ ಕೂಡ ಮಾಡಿಕೊಂಡು ಈಸಿಯಾಗಿ ಆ ಒಂದು ಇಮೇಜ್ ಟು ಎಕ್ಸೆಲ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.